ನಮಸ್ಕಾರ. ಎಲ್ರಿಗೂ ತಮ್ಮ ಮೌಲ್ಯವನ್ನ ವ್ಯಾಲ್ಯೂನ ಹೆಚ್ಚಿಸ್ಕೋಬೇಕು ಅಂತ ಇರುತ್ತೆ. ಅದಕ್ಕೆ ಏನೆಲ್ಲ ಮಾಡ್ತೀವಿ? ಬಹುಶಃ ಮಾತಾಡೋ ಸ್ಟೈಲ್ ಚೇಂಜ್ ಮಾಡ್ತೀವಿ, ಒಳ್ಳೆ ಬಟ್ಟೆ ಹಾಕ್ತೀವಿ, ಇಲ್ಲಾಂದ್ರೆ ಬುದ್ಧಿವಂತಿಕೆ ಮಾತುಗಳನ್ನ ಆಡ್ ಮಾಡ್ತೀವಿ. ಆದ್ರೆ ಇದೆಲ್ಲ ಬರೀ ಹೊರಗಿನ ಪ್ರಯತ್ನ ಅಷ್ಟೇ. ಹಾಗಾದ್ರೆ ನಿಜವಾದ ಮೌಲ್ಯ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ? ಬನ್ನಿ, ಅದರ ಹಿಂದಿನ ಆಳವಾದ ಸತ್ಯವನ್ನ ಇವತ್ತು ಒಟ್ಟಿಗೆ ಸೇರಿ ನೋಡೋಣ. ಇದೊಂಥರ ವಿಚಿತ್ರ ಅನ್ಸಿದ್ರೂ ಸತ್ಯ. ನಾವು ನಮ್ಮ ವ್ಯಾಲ್ಯೂ ತೋರ್ಸೋಕೆ ಎಷ್ಟೇ ಪ್ರಯತ್ನ ಪಟ್ರೂ ಕೊನೆಗೆ ಅದನ್ನ ನಿರ್ಧರಿಸೋದು ಬೇರೆಯವರ ಗ್ರಹಿಕೆ. ಮತ್ತು ಈ ಗ್ರಹಿಕೆ ಇದೆಯಲ್ಲ, ಇದು ನಾವು ಲಾಜಿಕ್ ಯೋಚನೆ ಮಾಡೋಕ್ಕೂ ಮುಂಚೆನೇ ನಮ್ಮ ಮೆದುಳಿಗೆ ನಮ್ಗೆ ಗೊತ್ತಿಲ್ಲದೆ ಸಿಗೋ ಸಣ್ಣ ಸಣ್ಣ ಸಿಗ್ನಲ್ಗಳಿಂದನೇ ರೂಪ್ಕೊಂಡ್ಬಿಡುತ್ತೆ. ನೋಡಿ, ಇಲ್ಲೇ ಜಾಸ್ತಿ ಜನ ತಪ್ಪು ಮಾಡೋದು. ತಮ್ಮ ವ್ಯಾಲ್ಯೂ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಬಟ್ಟೆ ಹೇಗಿದೆ, ಮಾತ್ ಹೇಗಿದೆ ಅಂತ ಹೊರಗಿನ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾರೆ. ಆದ್ರೆ ನಿಜವಾದ ಸ್ಟೇಟಸ್ ಅನ್ನೋದು ಕಮ್ಯುನಿಕೇಟ್ ಆಗೋದು ನಮ್ಮೊಳಗಿಂದ ಬರುವ ಸಣ್ಣ ಸಣ್ಣ ಸಿಗ್ನಲ್ಗಳಿಂದ. ನಮ್ಗೆ ಗೊತ್ತಿಲ್ಲದೆ ಬರೋ ಈ ಸಿಗ್ನಲ್ಸ್ ನಾವು ಬೇಕು ಅಂತ ಮಾಡೋ ಯಾವುದೇ ಪ್ರಯತ್ನಕ್ಕಿಂತ ಎಷ್ಟೋ ಪಟ್ಟು ಪವರ್ಫುಲ್. ಇದು ಕೇಳೋಕೆ ಎಷ್ಟು ಅದ್ಭುತ ಅಲ್ವಾ? ನಾವೊಂದು ಮಾತು ಹಾಡೋಕ್ ಮುಂಚೆನೇ ನಮ್ಮ ನರ್ವಸ್ ಸಿಸ್ಟಮ್ ನಮ್ಮನ್ನ ಪರಿಚಯಿಸಿಬಿಡುತ್ತೆ. ಅಂದ್ರೆ ನಮ್ಮೊಳಗಿನ ಸ್ಥಿತಿ, ನಾವು ಶಾಂತವಾಗಿದ್ವಿ ಅಥವಾ ಟೆನ್ಷನಲ್ಲಿದ್ದೀವ ಅನ್ನೋದನ್ನೇ ಬೇರೆಯವರು ಮೊದಲು ಗ್ರಹಿಸೋದು. ನಮ್ಮ ಮಾತು ಬರೋಕ್ ಮುಂಚೆನೇ ನಮ್ಮ ಬಗ್ಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಹಾಗಾದ್ರೆ ಈ ಎಲ್ಲ ಹೈ ವ್ಯಾಲ್ಯೂ ಸಿಗ್ನಲ್ಗಳ ಹಿಂದಿರೋ ಸೀಕ್ರೆಟ್ ಏನು? ಅದು ಒಂದೇ ಒಂದು ಕಾನ್ಸೆಪ್ಟ್: ಸ್ವನಿಯಂತ್ರಣ ಅಥವಾ ಸೆಲ್ಫ್ ರೆಗ್ಯುಲೇಷನ್. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಫೀಲಿಂಗ್ಸ್, ನಮ್ಮ ರಿಯಾಕ್ಷನ್ಸ್ ಮತ್ತೆ ನಮ್ಮ ಗಮನವನ್ನ ಕಂಟ್ರೋಲ್ ಮಾಡೋ ನಮ್ಮೊಳಗಿನ ಶಕ್ತಿ. ನೋಡಿ, ಇದೇ ಇವತ್ತಿನ ನಮ್ಮ ಇಡೀ ವಿಶ್ಲೇಷಣೆಯ ಅಡಿಪಾಯ. ಇದೊಂದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದಿಂದೆಲ್ಲ ಕ್ಲಿಯರ್ ಆಗುತ್ತೆ. ಸರಿ, ಹಾಗಾದ್ರೆ ಈ ಸ್ವನಿಯಂತ್ರಣ ಅನ್ನೋದು ನಿಜ ಜೀವನದಲ್ಲಿ ಹೇಗೆ ಕಾಣಿಸುತ್ತೆ? ಅದನ್ನ ತೋರ್ಸೋ ಮೊದಲೆರಗು ಹ್ಯಾಬಿಟ್ಸ್ ಕಡೆ ಗಮನ ಕೊಡೋಣ. ಇವು ನಾವು ಪ್ರೆಷರ್ನಲ್ಲಿದ್ದಾಗ ನಮ್ಮ ಸಂಯಮ ಹೇಗಿರುತ್ತೆ ಅನ್ನೋದಕ್ಕೆ ನೇರ ಸಾಕ್ಷಿ ಇದ್ದಾಗೆ. ಓಕೆ, ಮೊದಲನೇ ಅಭ್ಯಾಸ. ಇದು ನಮ್ಮೆಲ್ಲರ ಒಂದು ಸಹಜ ಗುಣಕ್ಕೆ ದೊಡ್ಡ ಚಾಲೆಂಜ್ ಇದ್ದಾಗೆ. ಯಾರಾದ್ರೂ ನಮ್ಮ ಬಗ್ಗೆ ಏನಾದ್ರೂ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೇನಾಗುತ್ತೆ? ತಕ್ಷಣ ಇಲ್ಲ ನಾನ್ ಹಾಗಲ್ಲ, ನೀವು ಅನ್ಕೊಂಡಿದ್ದು ತಪ್ಪು ಅಂತ ವಿವರಿಸಕ್ಕೆ ಹೋಗ್ತೀವಿ ಅಲ್ವಾ? ಆದ್ರೆ ಹೈ ವ್ಯಾಲ್ಯೂ ಇರೋ ವ್ಯಕ್ತಿಗಳು ಹೀಗೆ ಮಾಡೋದಿಲ್ಲ. ಇಲ್ಲಿರೋ ಸೈಕಾಲಜಿಕಲ್ ಡಿಫ್ರೆನ್ಸ್ ಅನ್ನ ಗಮನಿಸಿ. ಅಂದ್ಕೊಳ್ಳಿ, ಒಂದ್ ಮೀಟಿಂಗಲ್ಲಿ ಯಾರೋ ನಿಮ್ಮ ಕೆಲಸ ಸರಿಯಿಲ್ಲ ಅಂದ್ಬಿಟ್ರು. ತಕ್ಷಣ ಇಲ್ಲ ನೋಡಿ, ನಾನು ಹೀಗ್ ಮಾಡ್ದೆ ಹಾಗ್ ಮಾಡ್ದೆ ಅಂದ ಅವಸರದಲ್ಲಿ ವಿವರಿಸೋಕೆ ಶುರು ಮಾಡಿದ್ರೆ ಅದು ಲೋ ವ್ಯಾಲ್ಯೂ ಬಿಹೇವಿಯರ್. ಅದು ನಮ್ಮ ಇನ್ಸೆಕ್ಯೂರಿಟಿಯನ್ನ ತೋರಿಸುತ್ತೆ. ಆದ್ರೆ ಆತ್ಮವಿಶ್ವಾಸ ಇರೋರು ಆ ಕ್ಷಣದಲ್ಲಿ ಸುಮ್ಮನಿರ್ತಾರೆ. ಆಮೇಲೆ ನಿಜವಾಗ್ಲೂ ಅವಶ್ಯಕತೆ ಇದ್ರೆ ಮಾತ್ರ ತುಂಬಾನೇ ಶಾಂತವಾಗಿ ಸ್ಪಷ್ಟೀಕರಣ ಕೊಡ್ತಾರೆ. ಈ ಒಂದು ಮಾತನ್ನ ನೋಡಿ: ನಿಶ್ಚಿತತೆ ಅನ್ನೋದು ಶಾಂತವಾಗಿರುತ್ತೆ, ಅಭದ್ರತೆ ಅನ್ನೋದು ವೇಗವಾಗಿರುತ್ತೆ. ಅಂದ್ರೇನು? ನಮ್ಮ ಮೆದುಳು ಯಾರು ಶಾಂತವಾಗಿ ಆತುರವಿಲ್ಲದೆ ಇರ್ತಾರೋ ಅವರನ್ನ ಅಧಿಕಾರ ಮತ್ತು ಸ್ಥಿರತೆಯ ಸಂಕೇತ ಅಂತ ನೋಡುತ್ತೆ. ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೊಳ್ಳೋಕೆ ಎಷ್ಟು ಕಡಿಮೆ ಅವಸರ ಮಾಡ್ತೀವೋ ನಾವು ಅಷ್ಟೇ ಸ್ಟೇಬಲ್ ಆಗಿ ಕಾಣಿಸ್ತೀವಿ. ಒಂದು ವಿಷಯ ನೆನ್ಪಿರಲಿ, ಎಲ್ಲರಿಗೂ ಇಷ್ಟ ಆಗೋದು ಮುಖ್ಯ ಅಲ್ಲ, ಸ್ಟೇಬಲ್ ಆಗಿ ಕಾಣೋದು ಹೆಚ್ಚು ವ್ಯಾಲ್ಯೂ ತಂದುಕೊಡುತ್ತೆ. ಈಗ ಎರಡನೇ ಅಭ್ಯಾಸಕ್ಕೆ ಬರೋಣ. ಇದು ತುಂಬಾನೇ ಮುಖ್ಯವಾದ ಕ್ಷಣಗಳ ಬಗ್ಗೆ ಹೇಳ್ತೆ. ಯಾರಾದ್ರೂ ನಮ್ಮನ್ನ ಪ್ರಶ್ನೆ ಮಾಡಿದಾಗ ಅಥವಾ ಚಾಲೆಂಜ್ ಮಾಡಿದಾಗ ಆ ಒಂದು ಕ್ಷಣದಲ್ಲಿ ನಮ್ಮ ವ್ಯಾಲ್ಯೂವಿನ ತಕ್ಕಡಿ ಮೇಲೆ ಕೆಳಗೆ ಆಗುತ್ತೆ. ಇಂಗ್ಲಿಷ್ನಲ್ಲಿ 2 ಪದಗಳಿವೆ: ರಿಯಾಕ್ಷನ್ ಮತ್ತು ರೆಸ್ಪಾನ್ಸ್. ರಿಯಾಕ್ಷನ್ ಅಂದ್ರೇನು? ನಮ್ಗೆ ಗೊತ್ತಿಲ್ಲದೆ ತಕ್ಷಣಕ್ಕೆ ಕೊಡುವ ಎಮೋಷನಲ್ ಪ್ರತಿಕ್ರಿಯೆ. ಇದು ನಾವು ಕಂಟ್ರೋಲ್ ಕಳ್ಕೊಂಡ್ವಿ ಅನ್ನೋದರ ಸೂಚನೆ. ಆದ್ರೆ ರೆಸ್ಪಾನ್ಸ್ ಅಂದ್ರೆ ನಿಧಾನವಾಗಿ ಯೋಚನೆ ಮಾಡಿ ಪೂರ್ತಿ ಕಂಟ್ರೋಲ್ನಲ್ಲಿ ಕೊಡುವ ಉತ್ತರ. ಇದು ನಮ್ಮ ಕಂಟ್ರೋಲ್, ನಮ್ಮ ಪವರ್ ಅನ್ನ ತೋರಿಸುತ್ತೆ. ಹಾಗಾದ್ರೆ ಟೆನ್ಷನ್ ಇರುವಾಗ ರಿಯಾಕ್ಟ್ ಮಾಡೋದ್ ಬಿಟ್ಟು ರೆಸ್ಪಾಂಡ್ ಮಾಡೋದು ಹೇಗೆ? ಸಿಂಪಲ್, 3 ಸ್ಟೆಪ್ಸ್. ಒಂದ್ ಕ್ಷಣ ಪಾಸ್ ಮಾಡಿ, ಆಳವಾಗಿ ಉಸಿರಾಡಿ, ಆಮೇಲೆ ಒಂದೇ ಸಮನಾದ ಧ್ವನಿಯಲ್ಲಿ ಉತ್ತರ ಕೊಡಿ. ಅಷ್ಟೇ. ಈ ಚಿಕ್ಕ ಕೆಲಸ ಇದೆಯಲ್ಲ, ಇದು ನಮ್ಮ ಸುತ್ತ ಇರೋ ಸೋಷಿಯಲ್ ಹೈರಾರ್ಕಿಯಲ್ಲಿ ನಮ್ಮ ಸ್ಥಾನವನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಸರಿ, ಇಲ್ಲಿವರೆಗೂ ನೋಡಿದ್ದು 2 ಅಭ್ಯಾಸಗಳು. ಇನ್ನು ಮುಂದಿನ 3 ಅಭ್ಯಾಸಗಳು ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿವೆ. ಈ ಸೆಲ್ಫ್ ರೆಗ್ಯುಲೇಷನ್ ಅನ್ನೋದು ನಮ್ಮ ಸುತ್ತ ಒಂದು ಗಾಂಭೀರ್ಯವನ್ನ, ಒಂದು ಪ್ರೆಸೆನ್ಸ್ ಅನ್ನ ಹೇಗೆ ಸೃಷ್ಟಿಸುತ್ತೆ ಅಂತ ಇವು ವಿವರಿಸುತ್ತವೆ. 3ನೇ ಅಭ್ಯಾಸ: ತಕ್ಷಣಕ್ಕೆ ಅವೈಲೇಬಲ್ ಇರೋದನ್ನ ಕಡಿಮೆ ಮಾಡೋದು. ಯೋಚನೆ ನೋಡಿ, ಡೈಮಂಡ್ ಯಾಕೆ ಅಷ್ಟು ಕಾಸ್ಟ್ಲಿ? ಯಾಕಂದ್ರೆ ಅದು ರೇರ್ ಅಲ್ವಾ? ಅದೇ ರೀತಿ ನಮ್ಮ ಟೈಮ್ ಮತ್ತು ನಮ್ಮ ಅಟೆನ್ಷನ್ ಕೂಡ. ನಾವು ಎಲ್ಲರಿಗೂ ಯಾವಾಗ್ಲೂ ಲಭ್ಯ ಇದ್ರೆ ನಮ್ಮ ವ್ಯಾಲ್ಯೂ ತಾನಾಗಿಯೇ ಕಡಿಮೆ ಆಗುತ್ತೆ. ಇದರ ಹಿಂದಿನ ಸೈಕಾಲಜಿ ತುಂಬಾನೇ ಸಿಂಪಲ್. ನಮ್ಮ ಅವೈಲಬಿಲಿಟಿ ಲಿಮಿಟೆಡ್ ಅಂತ ಬೇರೆಯವರಿಗೆ ಅನಿಸಿದಾಗ ನಮ್ಮ ಇರುವಿಕೆಗೆ, ನಮ್ಮ ಮಾತಿಗೆ ಒಂದು ತೂಕ ಬರುತ್ತೆ. ನಮ್ಮ ಸಮಯಕ್ಕೆ ನಾವು ಬೌಂಡ್ರಿ ಹಾಕಿದಾಗ ಜನ ನಮ್ಮ ಜೊತೆಗಿನ ಮಾತುಕತೆಯನ್ನ ಹೆಚ್ಚು ಸೀರಿಯಸ್ ಆಗಿ ತಗೊಳ್ತಾರೆ.
4ನೇ ಅಭ್ಯಾಸ. ಬಾಯಿ ಸುಳ್ಳು ಹೇಳಬಹುದು, ಆದರೆ ನಮ್ಮ ದೇಹ ಅದು ಯಾವತ್ತೂ ಸತ್ಯವನ್ನೇ ಹೇಳುತ್ತೆ. ಅದರಲ್ಲೂ ಪ್ರೆಷರ್ಲಿದ್ದಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಮುಖ್ಯ. ಪ್ರೆಷರ್ನಲ್ಲಿದ್ದಾಗ ನಮ್ಮ ಟೆನ್ಷನ್ ನಮ್ಮ ದೇಹದ ಮೂಲಕ ಹೀಗೆ ಲೀಕ್ ಆಗುತ್ತೆ. ಮಾತು ಸ್ಪೀಡ್ ಆಗುತ್ತೆ, ಸುಮ್ಮನೆ ಅಲ್ಲಲ್ಲಾಡೋದು, ಪದೇ ಪದೇ ಕಣ್ಣು ಮಿಟುಕ್ಸೋದು ಅಥವಾ ಕೂತಲ್ಲೇ ಪೊಸಿಷನ್ ಚೇಂಜ್ ಮಾಡ್ತಾ ಇರೋದು. ಇವೆಲ್ಲ ನಮ್ಮ ಒಳಗಡೆ ಕಂಟ್ರೋಲ್ ಇಲ್ಲ ಅನ್ನೋದನ್ನ ಜಗತ್ತಿಗೆ ಸಾರಿ ಸಾರಿ ಹೇಳುತ್ತೆ. ನಾವು ಕೆಲವರನ್ನ ನೋಡಿ ಅಬ್ಬಾ ಅವರಲ್ಲಿ ಎಂಥ ಪ್ರೆಸೆನ್ಸ್ ಇದೆ ಅಂತೀವಲ್ಲ, ಆ ಪ್ರೆಸೆನ್ಸ್ ಅಂದರೆ ಮ್ಯಾಜಿಕ್ ಅಲ್ಲ, ಅದು ಅವರ ನರ್ವಸ್ ಸಿಸ್ಟಮ್ನ ಡಿಸಿಪ್ಲಿನ್ ಅಷ್ಟೇ. ಎಷ್ಟೇ ಪ್ರೆಷರ್ ಇದ್ರೂ ತಮ್ಮ ದೇಹವನ್ನ ಸ್ಟೇಬಲ್ ಆಗಿ ಶಾಂತವಾಗಿ ಇಟ್ಕೊಳ್ಳೋ ಒಂದು ಕಲೆ ಅದು. ಈಗ 5ನೇ ಅಭ್ಯಾಸ. ಇದು ಕೇಳೋಕೆ ಸ್ವಲ್ಪ ಉಲ್ಟಾ ಅನ್ಸುತ್ತೆ, ಆದ್ರೆ ಇದು ತುಂಬಾನೇ ಪವರ್ಫುಲ್. ಅದೇನು ಗೊತ್ತಾ? ಅಟೆನ್ಷನ್ಗೋಸ್ಕರ ಪೈಪೋಟಿ ಮಾಡೋದನ್ನ ನಿಲ್ಸೋದು. ಒಂದು ರೂಮಲ್ಲಿ ಎಲ್ರೂ ನನ್ನ ನೋಡಿ, ನನ್ನ ಮಾತು ಕೇಳಿ ಅಂತ ಪ್ರಯತ್ನಿಸ್ತಾ ಇರುವಾಗ ಸುಮ್ಮನೆ ಇರೋದಿದೆಯಲ್ಲ, ಅದೇ ಎಲ್ಲಕ್ಕಿಂತ ಹೆಚ್ಚು ಶಕ್ತಿಶಾಲಿ. ಈ ಡಿಫ್ರೆನ್ಸ್ ಅನ್ನ ನೋಡಿ. ಲೋ ವ್ಯಾಲ್ಯೂ ಎನರ್ಜಿ ಏನ್ ಮಾಡುತ್ತೆ? ಬೇರೆಯವರ ಮಾತಿಗೆ ಅಡ್ಡಿಪಡಿಸುತ್ತೆ, ಜಾಸ್ತಿ ಮಾತಾಡುತ್ತೆ, ನನ್ನನ್ನು ನೋಡಿ ಅಂತ ಕೂಗ್ತಾ ಇರುತ್ತೆ. ಆದ್ರೆ ಹೈ ವ್ಯಾಲ್ಯೂ ಎನರ್ಜಿ ಶಾಂತವಾಗಿರುತ್ತೆ, ಬೇಕಾದಾಗ ಮಾತ್ರ ಆಯ್ದು ಮಾತನಾಡುತ್ತೆ. ಆಗೇನಾಗುತ್ತೆ ಗೊತ್ತಾ? ಅಟೆನ್ಷನ್ ಅನ್ನೋದು ತಾನಾಗಿಯೇ ಒಂದು ಮ್ಯಾಗ್ನೆಟ್ ತರಹ ಆ ವ್ಯಕ್ತಿ ಕಡೆಗೆ ಸೆಳೆಯಲ್ಪಡುತ್ತೆ. ಮತ್ತು ಈಗ ಕೊನೆಯ 6ನೇ ಅಭ್ಯಾಸ. ಇದು ಈ ಎಲ್ಲದಕ್ಕಿಂತಲೂ ಪವರ್ಫುಲ್. ಇದುವರೆಗೆ ಹೇಳಿದ 5 ಅಭ್ಯಾಸಗಳಿಗೂ ಇದೇ ಆಧಾರ ಸ್ತಂಭ. ಈ ಒಂದು ಮಾತನ್ನ ಗಮನವಿಟ್ಟು ಕೇಳಿ. ಯಾವುದಕ್ಕೂ ಅಂಟಿಕೊಳ್ಳದಿರುವುದು ಸಮೃದ್ಧಿಯ ಸಂಕೇತ, ಮತ್ತು ಈ ಸಮೃದ್ಧಿ ಪವರ್ ಡೈನಮಿಕ್ಸ್ ಅನ್ನ ತಕ್ಷಣ ಬದಲಾಯಿಸ್ಬಿಡುತ್ತೆ. ಇದರ ಅರ್ಥ ಏನು ಅನ್ಕೊಡಿ. ಒಂದು ಜಾಬ್ ಇಂಟರ್ವ್ಯೂಗೆ ಹೋಗಿದ್ದಿರಿ. ಈ ಕೆಲಸ ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ಪರವಾಗಿಲ್ಲ, ನನಗಿನ್ನೂ ಒಳ್ಳೆ ಅವಕಾಶಗಳಿದೆ ಅನ್ನೋ ಮನಸ್ಥಿತಿ ಇದ್ರೆ ಆ ಮಾತುಕತೆಯಲ್ಲಿ ಒಂದು ಧೈರ್ಯ, ಒಂದು ಫ್ರೀಡಮ್ ಬರುತ್ತೆ. ಆ ಅವಕಾಶಕ್ಕೆ ಅಂಟುಕೊಂಡಿಲ್ಲ ಅಂತ ಅವ್ರಿಗೆ ಗೊತ್ತಾದಾಗ ಅವರ ದೃಷ್ಟಿಯಲ್ಲಿ ನಮ್ಮ ವ್ಯಾಲ್ಯೂ ತಕ್ಷಣ ಹೆಚ್ಚಾಗುತ್ತೆ. ಯಾವುದೇ ಡೀಲ್ನಿಂದ ಅಥವಾ ಸಂಬಂಧದಿಂದ ಹೊರನಡೆಯೋಕೆ ಸಿದ್ಧವಾಗಿರೋದು ನಮ್ಮ ಸ್ವಾತಂತ್ರ್ಯವನ್ನ, ನಮ್ಮ ಸಮೃದ್ಧಿಯನ್ನ ತೋರಿಸುತ್ತೆ. ಇದೇ ಅಲ್ಟಿಮೇಟ್ ಪವರ್ ಸಿಗ್ನಲ್. ಹಾಗಾದ್ರೆ ಈ ಎಲ್ಲ 6 ಅಭ್ಯಾಸಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮ್ಗೇನು ಅರ್ಥ ಆಗುತ್ತೆ? ಎಲ್ಲವೂ ಒಂದೇನೊಂದು ಮೂಲತತ್ವಕ್ಕೆ ಬಂದು ನಿಲ್ಲುತ್ತೆ. ನಮ್ಮ ಪ್ರಭಾವದ ನಿಜವಾದ ಸೋರ್ಸ್ ಇರೋದು ನಮ್ಮ ಬಯಾಲಜಿಯಲ್ಲಿ, ಅಂದ್ರೆ ನಮ್ಮ ಆಂತರಿಕ ಸ್ಥಿತಿಯಲ್ಲಿ. ಹಾಗಾಗಿ ಕೊನೆಗೆ ವ್ಯಾಲ್ಯೂವಿನ ನಿಜವಾದ ಮೂಲ ಯಾವುದು? ಅದು ನಾವು ಹಾಕೋ ಬಟ್ಟೆ, ನಮ್ಮ ಮಾತಿನ ಶೈಲಿಯಂತಹ ಹೊರಗಿನ ಪಾಲಿಶ್ ಅಲ್ಲ. ಯಾಕಂದ್ರೆ ಈ ಹೊರಗಿನ ಪಾಲಿಶ್ ಒಳಗಿನ ಅಸ್ಥಿರತೆಯನ್ನ ಮುಚ್ಚಿ ಹಾಕೋಕ್ಕಾಗಲ್ಲ. ನಿಜವಾದ ವ್ಯಾಲ್ಯೂವಿನ ಮೂಲ ನಮ್ಮ ಆಂತರಿಕ ಸ್ಥಿರತೆ. ಸೈಕಲಾಜಿಕಲ್ ಆಗಿ ಗಟ್ಟಿಯಾಗಿರೋ ನಮ್ಮ ವ್ಯಕ್ತಿತ್ವವೇ ನಮ್ಮ ಪ್ರಭಾವದ ನಿಜವಾದ ಅಡಿಪಾಯ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಸಣ್ಣ ಆದರೆ ತುಂಬಾನೇ ಪವರ್ಫುಲ್ ಪ್ರಶ್ನೆಯೊಂದಿಗೆ ಮುಗಿಸೋಣ. ಇಂದು ಯಾವ ಒಂದು ಸಂಭಾಷಣೆಯಲ್ಲಿ ಭಾವನೆಗೆ ಒಳಗಾಗಿ ರಿಯಾಕ್ಟ್ ಮಾಡುವ ಬದಲು ಯೋಚನೆ ಮಾಡಿ ರೆಸ್ಪಾಂಡ್ ಮಾಡೋದನ್ನ ಆಯ್ಕೆ ಮಾಡಿಕೊಳ್ಳಬಹುದು? ಯೋಚಿಸಿ ನೋಡಿ. ಯಾಕಂದ್ರೆ ನಮ್ಮ ಮಾತಿಗಿಂತ ಹೆಚ್ಚಾಗಿ ನಮ್ಮ ಸಂಯಮವೇ ನಮ್ಮ ನಿಜವಾದ ಪರಿಚಯವನ್ನ ಕೊಡುತ್ತೆ.